ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತೊಂದು ಮೋಸ್ಟ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಸ್ವಲ್ಪ ದಿನದಿಂದ ತುಂಬ ಟ್ರೆಂಡಿಂಗ್ ಆಗಿತ್ತು. ಸೊ ನಾನು ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ಅಂಥದ್ದೇ ಒಂದು ಡಿಸೈನ ಹಾಕ್ತಾ ಇದ್ದೀನಿ. ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಕುಚ್ಚು ಹಾಕ್ಕೊಂಡು ನಿಮಗೆ ಬೋರ್ ಆಗಿದ್ದರೆ ಆರಾಮಾಗಿ ಈ ಒಂದು ಡಿಸೈನ್ನ ನೀವು ಹಾಕೋಬೋದು. ಈಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಟ್ರೆಂಡಿಂಗಲ್ಲಿದೆ, ಸಮಯ ಮೈಸೂರು ಸಿಲ್ಕ್ ಸ್ಯಾರಿಗೆ. ಸೊ ಈ ಡಿಸೈನು ಆ ಸೀರೆಗೆ ತುಂಬಾ ಸೂಟ್ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಸೀರೆಗೆ. ಅದೇ ಸೀರೆಗೆ ಅಂತಲ್ಲ, ಯಾವ ಸೀರೆಗೆ ಬೇಕಾದರೂ ನೀವು ಹಾಕೋಬೋದು. ರಿಚಸ್ ಮದುವೆ ಸೀರೆ ಕೂಡ ನೀವು ಟ್ರೈ ಮಾಡ್ಬೋದು ಈ ಒಂದು ಡಿಸೈನ್ನ. ಸೊ ಇದಕ್ಕೆ ಡಿಸೈನ್ ಟ್ರೈ ಮಾಡೋದಕ್ಕೆ ನಾನು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರು ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಇರುವಂಥ ಬೀಡ್ಸು. ಹಾಗೆ ಸ್ಯಾರಿಯಲ್ಲಿರುವಂಥ 2 ಕಲರ್ ಸ್ಯಾರಿ ಇದೆ. ಸೊ ಅದರಲ್ಲಿ ಒಂದು ಪಾಚು ಗ್ರೀನ್ ಅಲ್ಲಿ ಫ್ಲವರ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ದಾರ ಬಂದು ನಾನು 7 ಎಳೆ ದಾರನ ರೆಡಿ ಮಾಡಿಕೊಂಡು ಸುತ್ಕೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11, 8 ಕೂಡ ನಡೆಯುತ್ತೆ. ಸೊ ನೋಡಿ, ಫಸ್ಟ್ ನಾವು ಸೀರೆಗೆ ಹಾಕೋಕ್ಕೆ ಮುಂಚೆ ಈ ರೀತಿ ಪ್ಯಾಚಸ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ಲವರ್ ಡಿಸೈನ್ ಈ ರೀತಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಸೊ ಲೈಟ್ ಪಿಂಕ್ ಮತ್ತು ಪಾಚಿ ಗ್ರೀನಲ್ಲಿ ಸೀರೆ ಇದೆ. ಸೊ ಹಂಗಾಗಿ ಈ ಒಂದು ಫ್ಲವರ್ಸನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಫಸ್ಟ್ ನೋಡ್ಕೊಂಡ್ಬಿಟ್ಟು ಸೀರೆಗೆ ಯಾವ ರೀತಿ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರೆಗ್ಯುಲರ್ ಆಗಿ ಹೇಳುವಂಥ ಮಾತು, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟ್ ನೋಡಿ, ರಿಂಗ್ ಬೀಡ್ಸ್ ಒಳಗಡೆ ನಾವು ರೆಡಿ ಮಾಡ್ಕೊಂಡಿರುವಂಥ ದಾರವನ್ನು ಫಸ್ಟು ಈ ರೀತಿ ನಾಟ್ ಹಾಕ್ಕೊಳ್ಳೋಣ. ಸೊ 1 ಅಥವಾ 2 ಹಾಕೋಬೋದು, ಪರವಾಗಿಲ್ಲ, ಹಂಗೆ ನಡೆಯುತ್ತೆ. ಸೊ ಒಂದೇ ಸಾಕು ಅನಿಸುತ್ತೆ. ಸೊ ಈ ಥರ 2 ನಾಟ್ ಹಾಕೊಂಡ್ಬಿಟ್ಟು ಸೊ ಈ ದಾರ ಏನಿದೆಯಲ್ಲ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಸುತ್ಕೊಂಡ್ಬಿಟ್ಟು ನಾನು ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ನೀವು 10 ಅಥವಾ 11, 14 ನಂಬರ್ ನೀಡಲ್ ಕೂಡ ನೀವು ತೊಗೊಂಡು ಹಾಕೋಬೋದು. ಫಸ್ಟ್ ನೋಡಿ, ನೀಡಲ್ನ ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ದಾರನ ತೊಗೊಂಡು ಫಸ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನ ಹಾಕಿದ ಮೇಲೆ ಈ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಇದನ್ನು ಫಸ್ಟು ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಅದು ಸ್ವಲ್ಪ ನಮಗೆ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಇದು ಎಕ್ಸ್ಟ್ರಾ ಏನು ದಾರ ಇದೆ ಕಟ್ ಮಾಡ್ಕೊಂಬಿಟ್ಟು ಈಗ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಈ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು ಈಗ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳೋಣ. ಮತ್ತು ಆಮೇಲೆ 2ರಿಂದ 1 ಸರಿ, ಮತ್ತು ಈಗ 2 ದಾರ ಇದೆ, ಈ 2 ದಾರನ 1 ಸರಿ. ಸೊ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಫಸ್ಟು 3 ಚೈನ ಹಾಕ್ಕೊಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಮತ್ತೆ 2 ಟೈಮ್ ದಾರನ ಸುತ್ಕೊಳ್ಳೋದು, ಮತ್ತು ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಸೊ ಮತ್ತೆ 2 ಟೈಮ್ ದಾರ, ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಅದೇ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಸೊ ಇಲ್ಲಿ ಟೋಟಲ್ ಆಗಿ ನೀವು ಕೌಂಟ್ ನೋಡ್ಕೊಳ್ಳಿ. ಫಸ್ಟ್ ಪೆಟಲ್ಸ್ಗೆ ಎಷ್ಟು ಹಾಕಿರ್ತೀವೋ ಅದೇ ಒಂದು ಕೌಂಟ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಫಸ್ಟು 3 ಚೈನ್ ಹಾಕಿದ ಮೇಲೆ ನೋಡಿ, ಇಲ್ಲಿ ನಾನು 4 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೈನ್ ಕೌಂಟ್ ತೊಗೊಂಡ್ರೆ ಇಲ್ಲಿ 5 ಟೈಮ್ ಡಬಲ್ ಕ್ರೋಶೆ ಥರ ಆಯಿತು. ಸೊ ಈ ಚೈನ್ ಕೌಂಟ್ ಬಿಟ್ಬಿಟ್ಟು ಮಿಡ್ಲಲ್ಲಿ ನೀವು 4 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೀಗ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1, 2 ಆ್ಯಂಡ್ 3. ಸೊ ಈ ಕಡೆ ಕೂಡ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ದೆ, ಈಗ ಎಂಡ್ ಮಾಡೋ ಹೊತ್ತಿಗೆ ಕೂಡ ನಾನು 3 ಚೈನ ಹಾಕ್ತಾ ಇದ್ದೀನಿ. ಸೊ ಈ 3 ಚೈನ್ ಹಾಕಿದ ಮೇಲೆ ಸೊ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಳ್ದೇನೆ ಹಾಗೆ ನೀಡಲ್ನ ರಿಂಗ್ ಒಳಗಡೆ ಹಾಕಿಬಿಟ್ಟು ಮತ್ತೆ ದಾರನ ತೊಗೊಂಡು ಇದನ್ನು 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನಾವು ರಿಂಗ್ ಬೀಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಲ್ವ, ಸೊ ಈ ಥರ ಒಂದೊಂದು ಪೆಟಲ್ಸನ್ನ ಈ ರೀತಿ ಜರ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಹಾಕುವಂಥ ಪೆಟಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ ಅನ್ನೋದು. ಸೊ ಈ ರೀತಿ ಜರ್ಸ್ಕೊಂಡ್ಮೇಲೆ ನೋಡಿ ಒಂದು ಫ್ಲವರ್ ಪೆಟಲ್ಸ್ ರೆಡಿ ಆಯಿತು. ಸೊ ಈಗ ಮತ್ತೆ ಸೇಮ್ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಳ್ಳೋದು,
ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು ಈಗ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳೋಣ. ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಸೊ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಸೊ ಈ ರೀತಿಯಾಗಿ ಫ್ಲವರ್ ಪೆಟಲ್ಸನ್ನು ಹಾಕ್ಕೋಬೇಕಾಗುತ್ತೆ. ಸೊ ಒಂದು ರಿಂಗ್ ಬೀಡ್ಸ್ ಒಳಗಡೆ 6 ಫ್ಲವರ್ ಪೆಟಲ್ಸನ್ನು ಹಾಕ್ಕೋಬೇಕು. ಸೊ ಆವಾಗ ಕಂಪ್ಲೀಟಾಗಿ ಒಂದು ಫ್ಲವರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ 3 ಟೈಮ್ ಡಬಲ್ ಕ್ರೋಶೆ ಕಂಬ ಆಗಿದೆ. ಇನ್ನೂ ಒಂದು ಸರಿ ಹಾಕ್ತೀನಿ. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಈಗ ಈ ರೀತಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಸ್ಟು 3 ಚೈನು, ಆಮೇಲೆ 4 ಟೈಮ್ ತ್ರಿಬಲ್ ಕ್ರೋಶೆ ಕಂಬ, ಮತ್ತು ಈಗ ಸೇಮ್ 3 ಚೈನು. ಸೊ ಟೋಟಲಾಗಿ ಎಷ್ಟಾಯಿತು 3 ಚೈನ್ ಕೌಂಟ್ ಕೂಡ ತೊಗೊಳ್ಳೋಣ ಇಲ್ಲಿ ನಾವೀಗ. 3 ಚೈನ್ 4 ಟೈಮ್ ಡಬಲ್ ಕ್ರೋಶೆ 5, ಆಮೇಲೆ ಮತ್ತೆ ಸೇಮ್ 3 ಚೈನ್. ಸೊ ಇದನ್ನು ಲಾಕ್ ಮಾಡಿದಾಗ ಟೋಟಲಾಗಿ 6 ಆಗುತ್ತೆ. ಸಾರಿ 5 ಟೈಮ್ ಟ್ರಿಬಲ್ ಕ್ರೋಶೆ ಕಂಬ ಥರ ಕೌಂಟ್ ಅನ್ನೋದು ಈ ಒಂದು ಫ್ಲವರ್ ಪೆಟಲ್ಸಲ್ಲಿ ಬರುತ್ತೆ. ಸೊ ಮತ್ತು ಮಧ್ಯದ ಮಿಡ್ಲಲ್ಲಿ 4 ಕಂಬ, ಇದು ಬಂದು 5 ಆ್ಯಂಡ್ 6. ಸೊ ಒಂದೊಂದು ಪೆಟಲ್ಸ್ಗೆ ಈ ರೀತಿ 6 ಈ ರೀತಿ ಕಂಬಗಳನ್ನ ಮಾಡಿಕೊಂಡು ಫ್ಲವರ್ ಪೆಟಲ್ ಅನ್ನೋದು ರೆಡಿ ಮಾಡ್ಕೋಬೇಕು. ಸೊ ಇದನ್ನು ಫುಲ್ಲಾಗಿ ನಾನು ರೆಡಿ ಮಾಡ್ಕೊತೀನಿ ಈ ರೀತಿಯಾಗಿ. ಸೊ ಒಂದು ರಿಂಗ್ ಬೀಡ್ಸ್ ಒಳಗಡೆ 6 ಪೆಟಲ್ಸ್ ಅನ್ನೋದು ಹಾಕಿದ್ದೀನಿ. ಸೊ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ಹಾಕೋ ಹೊತ್ನಾಗ ಒಂದೊಂದು ಪೆಟಲ್ಸ್ ಆದ ತಕ್ಷಣ ಈ ರೀತಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ, ಅಂದರೆ ಹತ್ತಿರದಲ್ಲಿ ಮಾಡಿಕೊಂಡು ಸೊ ಪೆಟಲ್ಸ್ ಲಾಕ್ ಹಾಕೋದಕ್ಕೆ ಪ್ಲೇಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದು ಅದೇ ರೀತಿ ವರ್ಕ್ ಹಾಕಿದರೆ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಆಗುತ್ತೆ ಡಿಸೈನು ಅಂತ. ಸೊ ಸ್ವಲ್ಪ ಜರ್ಸ್ಕೊಂಡು ವರ್ಕ್ ಮಾಡಿದ್ರೆ ಕಂಪ್ಲೀಟಾಗಿ ಈ ಒಂದು ರಿಂಗ್ ಬೀಡ್ಸ್ ಒಳಗಡೆ 6 ಪೆಟಲ್ಸ್ ಅನ್ನೋದು ಆರಾಮಾಗಿ ನೀವು ಹಾಕ್ಬೋದು. ಸೊ ಲಾಸ್ಟಲ್ಲಿ ನೋಡಿ ಅದೇ ರೀತಿ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಥರ ಲಾಕನ್ನು ಹಾಕಿದ ಮೇಲೆ ಸೊ ಮತ್ತೆ ನಾನು ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಒಂದು 2 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊತೀನಿ ನಾನೀಗ. ಸೊ ಕಟ್ ಮಾಡಿಕೊಂಡು ಇದೇನಿದೆಯಲ್ಲ ಈ ರೀತಿ ದಾರನ ಪಾಸ್ ಮಾಡ್ಕೊಂಡ್ಬಿಟ್ಟು ಲಾಕ್ ಆಗಿಬಿಡುತ್ತೆ. ನಿಮಗೇನು ಬಿಚ್ಚೋಗುತ್ತೆ ಆ ಥರ ಏನು ಟೆನ್ಷನ್ ಇರೋಲ್ಲ, ಆರಾಮಾಗಿ ಇದಾಗುತ್ತೆ. ಸೊ ಲಾಸ್ಟಲ್ಲಿ ಮತ್ತೆ ಒಂದು ಸರಿ ಎಲ್ಲವನ್ನು ಈ ರೀತಿ ಕೈಯಿಂದ ಈ ರೀತಿ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಪ್ಲೇಸ್ಗೆ ತ್ರಿಬಲ್ ಕ್ರೋಶೆ ಕಂಬಗಳು ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ರಿಂಗ್ ಬೀಡ್ಸ್ ಅಲ್ವಾ ತುಂಬ ಚಿಕ್ಕದಾಗಿದೆ, ಅದರಲ್ಲಿ ಒಂದು 6 ಪೆಟಲ್ಸ್ ಅದೇ ಒಂದು ರಿಂಗ್ ಬೀಡ್ಸ್ ಒಳಗಡೆ ಬರಬೇಕು ಅಂದರೆ ಹಾಕೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅಷ್ಟು ಬಿಟ್ಟರೆ ಏನಿಲ್ಲ. ಸೊ ಫೈನಲಾಗಿ ಡಿಸೈನ್ ನೋಡಿದಾಗ ನಿಮಗೆ ಕಷ್ಟನೇ ಅನಿಸೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಈ ರೀತಿ ಫ್ಲವರ್ದು ಒಂದು ಪೆಟಲ್ ಅನ್ನೋದು ರೆಡಿ ಆಗುತ್ತೆ. ಸೊ ಎಕ್ಸ್ಟ್ರಾ ಏನಿದೆಯಲ್ಲ ಬ್ಯಾಕ್ ಸೈಡಲ್ಲಿ ಗಮ್ ಹಾಕ್ಬಿಟ್ಟು ಈ ರೀತಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಇರುವಂಥ ದಾರನ ಕಟ್ ಮಾಡ್ಕೊಂಡ್ಬಿಟ್ರೆ ಸೊ ಲುಕ್ಕು ಈ ರೀತಿಯಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಈ ರೀತಿ ಹಾಕಿದ ಮೇಲೆ ಮಿಡ್ಲಲ್ಲಿ ಮತ್ತೆ ಒಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ಈ ರೀತಿ ಒಂದು ಫ್ಲವರ್ ಬೀಡ್ಸನ್ನು ಹಾಕಿಬಿಟ್ಟು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಈ ರೀತಿ ಸೀರೆಗೆ ಎಷ್ಟು ಬೇಕೋ ನೋಡಿ ಪ್ಯಾಚಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಫಸ್ಟು. ಸೊ ನಾನು ಬಂದು 2 ಕಲರಲ್ಲಿ ಈ ಒಂದು ಪಿಂಕ್ ಕಲರಲ್ಲಿ ಅಂದರೆ ಬೇಬಿ ಪಿಂಕ್ ಕಲರಲ್ಲಿ 10 ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಗ್ರೀನ್ ಕಲರಲ್ಲಿ 10 ಪೀಸ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 20 ಪ್ಯಾಚಸ್ಗಳನ್ನ ನಾನು ಒಂದು ಸೀರೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಹತ್ರ ಬೇಕಿದ್ದರೆ ಜಾಸ್ತಿ ಮಾಡ್ಕೊಳ್ಳಿ, ದೂರ ಬೇಕಿದ್ದರೆ ಕಡಿಮೆ ಮಾಡಿಕೊಂಡು ಕೂಡ ನೀವು ಹಾಕೋಬೋದು. ಬಟ್ ಸ್ವಲ್ಪ ಹತ್ರದಲ್ಲಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಕುಚ್ಚು ಹಾಕಲ್ವಲ್ವ ನಾವು, ಹಾಗಾಗಿ ಸ್ವಲ್ಪ ಹತ್ರದಲ್ಲಿದ್ದರೆ ಹೈಲೈಟ್ ಆಗಿ ಈ ಒಂದು ಫ್ಲವರ್ಸ್ ಅನ್ನೋದು ಸೀರೆಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಪೆಟಲ್ಸ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸೊ ತುಂಬ ಈಸಿ ಅಂತ ಏನಿಲ್ಲ, ಸ್ವಲ್ಪ ಪೆಟಲ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಆಗಿ ಸೀರೆಗೆ ಅಟ್ಯಾಚ್ ಮಾಡೋದು ಅಂತೂ ತುಂಬಾ ಈಸಿ. ಅದು ಕ್ರೋಶದಲ್ಲೇ ಅಟ್ಯಾಚ್ ಮಾಡ್ತೀನಿ, ಒಂದು ಲೈನ್ ಕ್ರೋಶದಲ್ಲಿ ಹಾಕಿ ಸೀರೆಗೆ ಹಾಕ್ತಾ ಇದ್ದೀನಿ ನಾನು. ಸೀರೆಗೆ ಹಾಕೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿಬಿಟ್ಟಿದೆ, ತುಂಬ ಕ್ಯೂಟಾಗಿ ಬಂದಿದೆ. ಸೊ ಕಲರ್ ಕಾಂಬಿನೇಷನ್ ಮೇಲೆ ಅಂತೂ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನಲ್ಲಿ ಸೀರೆಗೆ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಲುಕ್ ನೋಡೋಣ ಬನ್ನಿ. ಈಗ ಸೀರೆಗೆ ಹಾಕಿ ತೋರಿಸ್ತಾ ಇದ್ರಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ನು ಸೇಮ್ ಈ ಥರ ಇದೆ. ಸೊ ಫ್ಲವರ್ ಬಂದು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಅಲ್ವಾ. ಸೊ ಯಾವ ರೀತಿ ಹಾಕೋದು ಅಂತ ನೋಡೋಣ.
ಸೊ ಈ ಥರ ಆ ಚೈನ್ ಹಾಕೋದಕ್ಕೆ ಕೂಡ ನಾನು 6 ಎಳೆ ದಾರನೇ ತೊಗೊಂಡಿದ್ದೀನಿ. ಸೇಮ್ ಪಲ್ಲು ಕಲರೇ ತೊಗೊಂಡಿದ್ದೀನಿ. ಸ್ವಲ್ಪ ನಿಮಗೆ ಗ್ರ್ಯಾಂಡಾಗಿ ಕಾಣಿಸ್ಬೇಕಂದ್ರೆ ಆಪೋಸಿಟ್ ಕಲರೇ ತೊಗೊಂಡು ಚೈನ್ಸ್ನ ಹಾಕ್ಕೋಬೋದು. ಬಟ್ ಚೈನ್ ಕಾಣೋದು ಬೇಡ, ಅಲ್ಲಲ್ಲಿ ಫ್ಲವರ್ ಕಾಣಲಿ ಅಂತ ಹೇಳಿಬಿಟ್ಟು ನಾನು ಸೇಮ್ ಪಲ್ಲು ಕಲರ್ಲೇ ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಜಸ್ಟ್ ನಾನು 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ಈ 2 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಸರಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ ಮತ್ತು ಲಾಕ್. ಸೊ ನೀವು ಸಪ್ರೇಟಾಗಿ ಕಾಟನ್ ಥ್ರೆಡ್ಡಿಂದ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಸೀರೆಗೆ. ಬಟ್ ಈ ಥರ ಕ್ರೋಶದಲ್ಲಿ ಚೈನ್ ಹಾಕ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಸೊ ನಿಮಗೇನಾದರೂ ಆ ಥರ ಈಸಿ ಆಗುತ್ತೆ ನಮಗೆ ಅನ್ನಂಗಿದ್ರೆ ಆ ರೀತಿ ಕೂಡ ನೀವು ಹಾಕ್ಕೊಳ್ಳಿ, ಪರವಾಗಿಲ್ಲ, ಅಂತ ಏನು ಡಿಫ್ರೆನ್ಸ್ ಏನು ಅನಿಸೋದಿಲ್ಲ. ಇದನ್ನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಹಾಕ್ತಾರೆ. ಅದು ನೆಕ್ಸ್ಟ್ ಒಂದು ಗ್ರ್ಯಾಂಡಾಗಿರುವಂಥ ಮದುವೆ ಸೀರೆಗೆ ಹಾಕಿ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗ ಸಿಂಪಲ್ಲಾಗಿ ಒಂದು ಅಟ್ಯಾಚ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ 3 ಟೈಮ್ 2 ಚೈನ್ನ ಹಾಕ್ಕೊಂಬಿಟ್ಟು ಇಲ್ಲಿಂದ ನಾನು ಫ್ಲವರ್ಸನ್ನು ಹಾಕೋತೀನಿ. ಫಸ್ಟ್ ನೋಡಿ ಫ್ಲವರ್ ಮಿಡ್ಲಲ್ಲಿ ಏನು ಬೀಡ್ಸ್ ಹಾಕಿದ್ದೀನೋ ಅದೇ ಒಂದು ಬಿಗ್ ಬೀಡ್ನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಈ ರೀತಿ ಒಂದು ಬೀಡ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗೇನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಫ್ಲವರ್ ಇರುವಂಥದ್ದು ಇದನ್ನು ಇದರಲ್ಲಿ ಪೋಣಿಸ್ಕೊಳ್ಳೋಣ. ಸೊ ಸೀದಾ ಕಡೆಯಿಂದ ಇಲ್ಲಿ ಫಸ್ಟ್ ಒಂದು ಫ್ಲವರ್ ಪೆಟಲ್ ಏನು ಕಾಣ್ತಾ ಇದೆಯಲ್ಲ, ನಿಮಗೆ ಚೈನ್ ಥರ ಕಾಣಿಸ್ತಾ ಇರುತ್ತೆ ನೋಡಿ ಮಿಡ್ಲಲ್ಲಿ ಈ ರೀತಿ. ಸೊ ಅಲ್ಲಿ ನೀವು ನೀಡಲ್ನ ಹಾಕಿಬಿಟ್ಟು ಈ ದಾರನ ಇದರೊಳಗಡೆ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮತ್ತೆ ನೋಡಿ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ರಿವರ್ಸಲ್ಲಿ ಅಂದರೆ ಬೀಟ್ ಬ್ಯಾಕ್ ಸೈಡಲ್ಲಿ ದಾರನ ತೊಗೊಂಡು ನೀಡಲ್ನ ಹಾಕಿ ಈ ದಾರನ ರಿವರ್ಸಲ್ಲಿ ಇದರೊಳಗಡೆ ಪಾಸ್ ಮಾಡ್ಕೊಳ್ಳೋಣ. ಸೊ ನಿಮಗೇನಾದರೂ ಇದು ಕಷ್ಟ ಅನಿಸ್ತು ಅಂದರೆ ಹಾಗೆ ನೀವು ಸೂಜಿ ದಾರದಿಂದ ಕೂಡ ನೀವು ಹಾಕ್ಕೋಬೋದು. ಸೊ ನಾನು ಇದೇ ಒಂದು ಮೆಥಡಲ್ಲಿ ಹಾಕ್ತಾಯಿದ್ದೀನಿ, ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಅಂತ. ಸೊ ಈಗ ನೋಡಿ ದಾರನ ಪಾಸ್ ಮಾಡ್ಕೊಂಡ್ಮೇಲೆ ಇಲ್ಲೇ ಪಕ್ಕದಲ್ಲೇ ಮತ್ತೆ ಒಂದು ಸರಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನ ಹಾಕಿದ ಮೇಲೆ ಈಗ ಮತ್ತೆ ಸೇಮ್ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. ಆ 2 ಚೈನ ಹಾಕ್ಕೊಂಬಿಟ್ಟು ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಈ 2 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಸೇಮ್ 2 ಚೈನ ಹಾಕ್ಕೊಳ್ಳೋಣ. ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನಮಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು 2 ಚೈನ್ ಕೌಂಟ್ ಏನಿದೆಯಲ್ಲ ಆ ಒಂದು ಕೌಂಟ್ ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀವೋ ಅದೇ ಒಂದು ಕೌಂಟಲ್ಲಿ ನೆಕ್ಸ್ಟ್ ಆರ್ಚಲ್ಲಿ ಹಾಕಿ ನೆಕ್ಸ್ಟ್ ಒಂದು ಪೀಸನ್ನು ನೀವು ಹಾಕ್ಕೋಬೋದು. ಸೊ ಇದು ಬಂದು ನಿಮಗೆ ಕಷ್ಟ ಅನಿಸಿದರೆ ಹೇಳಿದ್ನಲ್ವ, ನೀವು ಒಂದು ಸೂಜಿ ದಾರದಿಂದ ಕೂಡ ನೀವು ಅಟ್ಯಾಚನ್ನ ಮಾಡ್ಕೋಬೋದು. ಫಸ್ಟ್ ಒಂದು ಲೈನ್ ಈ ರೀತಿ ಚೈನ್ ಹಾಕ್ಕೊಂಡು ಆ ರೀತಿ ಕೂಡ ನೀವು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಸೇಮ್ ಫ್ಲವರ್ನ ಹಾಕೋದಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ 1 2 3 4 5 6 7 8 9. ಸೊ 9 ಸತೆ ನಾನು 2 ಕಂಬಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿ ಈಗ ಮತ್ತೆ ಸೇಮ್ ಒಂದು ಬೀಡ್ಸ್ನ ತೊಗೊಂಡು ನೆಕ್ಸ್ಟ್ ಕಲರ್ ಇರುವಂಥ ಫ್ಲವರ್ಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ನನ್ನ ಡಿಸ್ಟೆನ್ಸು. ಸೊ ನಿಮ್ಗೆ ಇನ್ನೂ ಸ್ವಲ್ಪ ದೂರ ಹತ್ರ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಒಂದು ಬೀಡ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೋಡಿ ಗ್ರೀನ್ ಕಲರ್ ಇರೋದು ನಾನು ಸೀದಾ ಕಡೆ ಇರೋದು ಉಲ್ಟಾನ ಹಿಡ್ಕೊಂಡಿರ್ತೀನಿ. ಸೊ ಉಲ್ಟಾ ಹಿಡ್ಕೊಂಡ್ಬಿಟ್ಟು ನಿಮಗೆ ಎಲ್ಲಿ ಕಂಫರ್ಟ್ ಕಾಣಿಸುತ್ತೆ ಅಲ್ಲಿ ನೀಡಲ್ನ ಹಾಕಿ ಸೊ ಈ ದಾರನ ನಿಧಾನಕ್ಕೆ ಈ ರೀತಿ ಪಾಸ್ ಮಾಡಿಕೊಂಡು ಆಮೇಲೆ ಇದನ್ನು ರಿವರ್ಸಲ್ಲಿ ತಗೋಬೇಕಾಗುತ್ತೆ. ಈಗ ಮತ್ತೆ ಸೇಮ್ ಬೀಡ್ ಬ್ಯಾಕ್ ಸೈಡಲ್ಲಿ ನೀಡಲ್ನ ಹಾಕಿ ಈ ದಾರವನ್ನು ಈ ರೀತಿ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಈ ಕಡೆ ಎಡಗಡೆ ಸಹಾಯದಿಂದ ನೀಟಾಗಿ ಈ ರೀತಿ ಟೈಟ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಈ ರೀತಿ ಎಳ್ಕೊಂಡ್ಮೇಲೆ ನೀಟಾಗಿ ಎಡಗಡೆ ಸಹಾಯದಲ್ಲಿ ದಾರನ ಈ ರೀತಿ ನೀಟಾಗಿ ಎಳ್ಕೊಂಡು ಫಸ್ಟ್ ಅದು ಕರೆಕ್ಟಾಗಿ ದಾರ ಬಂದಿದೆಯಿಲ್ಲ ಅಂತ ನೋಡ್ಕೊಂಬಿಟ್ಟು ಆಮೇಲೆ ನೀವು ಸೀರೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಎಕ್ಸ್ಟ್ರಾ ದಾರ ಉಳ್ಕೊಂಡಿರುತ್ತೆ. ಯಾಕಂದರೆ ಸ್ವಲ್ಪ ದಾರ ಎಳ್ಕೊಂಡಿರ್ತೀವಲ್ವ, ಎಕ್ಸ್ಟ್ರಾ ಇರುವಂಥ ದಾರನೆಲ್ಲ ನೀಟಾಗಿ ರೀತಿ ಎಳ್ಕೊಂಡ್ಮೇಲೆ ಆಮೇಲೆ ಮತ್ತೆ ಸೇಮ್ ಅಟ್ಯಾಚ್ ಮಾಡಿ ಜಸ್ಟ್ ಮತ್ತೀಗ ನಾನು 2 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು 2 ಚೈನ್, ಮತ್ತು ಲಾಕ್.
ಸೊ ಮತ್ತು ಸೇಮ್ 2 ಚೈನ್ ಹಾಕ್ಕೊಳ್ಳೋಣ ಮತ್ತು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಈ ಥರ ಚೈನಲ್ಲಿ ನೀವು ಫ್ಲವರ್ಸನ್ನು ಸೀರೆಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು 4 ಫ್ಲವರ್ ಪೀಸಸ್ನ ಹಾಕಿದ್ದೀನಿ ಸೀರೆಗೆ. ಸ್ಯಾರಿ ಫುಲ್ಲಾಗಿ ಇನ್ನೂ ಹಾಕಿಲ್ಲ, ಹಾಕ್ತೀನಿ ನಾನು. ಸೊ ಈ ರೀತಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನೀವು ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು. ಸಪ್ರೇಟಾಗಿ ಏನು ಕಾಟನ್ ಥ್ರೆಡ್ ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಪಿಂಕ್ ಕಲರ್ ಫ್ಲವರ್ಗೆ ಒಂದು ರೀತಿ ಗ್ರೀನ್ ಕಲರ್ ದಾರ ಕಾಣಿಸುತ್ತೆ ಅಷ್ಟೇ. ಸೊ ಸೀರೆಯಲ್ಲಿ ಇದೆಯಲ್ವಾ ಅಂತ ಏನು ನಿಮಗೆ ಡಿಫ್ರೆನ್ಸ್ ಅನಿಸೋದಿಲ್ಲ, ಅಂತ ಹೆವಿ ಏನು ಕಾಣಿಸೋದಿಲ್ಲ. ಸೊ ಈ ರೀತಿ ಒಂದು ಗ್ಯಾಪ್ ಅನ್ನೋದ್ರಲ್ಲಿ ಫ್ಲವರ್ ಅನ್ನೋದು ಹಾಕಿದ್ದೀನಿ ನಾನು, ಒಂದು 4 ಹಾಕಿದ್ದೀನಿ. ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ತುಂಬ ಈಸಿಯಾಗಿ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಕ್ಯೂಟಾಗಿ ಹಾಕಿರುವಂಥ ಡಿಸೈನು. ಸೊ ನಾನು ಬಂದು ಇಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ. ಸೊ 9 2 ಚೈನ್ಗಳಂದರೆ 2 ಚೈನ್ನ ಮಾಡಿ ಲಾಕ್, 2 ಚೈನ್ನ ಮಾಡಿ ಲಾಕನ್ನು ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಒಂದು ಫ್ಲವರ್ ಬಿಡ್ಸ್ ಅನ್ನೋದು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸ್ವಲ್ಪ ನಿಮಗೆ ದೂರ ಹತ್ರ ನೀವು ನೋಡ್ಕೊಂಬಿಟ್ಟು ನಿಮ್ಮ ಸೀರೆಗೆ ನೀವು ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟ್ರೆಂಡಿಂಗ್ ಡಿಸೈನು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಕೋದು ಕೂಡ ತುಂಬ ಈಸಿಯಾಗಿ ಹಾಕ್ಕೋಬೋದು. ಸೊ ಫೈನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ಲಾಗಿ ಈ ರೀತಿ ಪ್ಯಾಚಸ್ಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಹಾಕಿದ ಮೇಲೆ ಈ ಥರ ಬಂದಿದೆ. ಸೊ ನಾನು ಬಂದು ಇಷ್ಟು ಗ್ಯಾಪಲ್ಲಿ ಈ ಒಂದು ಫ್ಲವರ್ಸನ್ನು ಹಾಕಿದ್ದೀನಿ. ಸೊ ನಿಮಗೆ ಹತ್ರ ಬೇಕಿದ್ರೆ ಇನ್ನು ಹತ್ರ ಹಾಕ್ಕೊಳ್ಳಿ, ದೂರ ಬೇಕಿದ್ರೆ ನೀವು ದೂರ ಹಾಕ್ಕೋಬೋದು. ಸೊ ಟೋಟಲಾಗಿ ನಾನು ಸೀರೆಗೆ 20 ಪೀಸಸ್ನ ಮಾಡ್ಕೊಂಡಿದ್ನಲ್ವ. ಸೊ ಇದಕ್ಕೆ ಇಲ್ಲಿ ನಾನು ಹಾಕಿರೋವಂಥದ್ದು ಬಂದು 17 ಪೀಸ್ಗಳು ಖಾಲಿಯಾಗಿದೆ. ಇನ್ನೂ ಒಂದು 3 ಪೀಸಸ್ ಉಳ್ಕೊಂಡಿದೆ 20ಅಲ್ಲಿ. ಸೊ ಈಗ ಒಂದು ಗ್ಯಾಪಲ್ಲಿ ಅಷ್ಟು ಒಂದು ಫ್ಲವರ್ ಅನ್ನೋದು ರಿಂಗ್ ಬೀಡ್ಸ್ ಅನ್ನೋದು ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹತ್ರ ಬೇಕಿದ್ರೆ ನೀವು ಹತ್ರ ಕೂಡ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋಂಗೆ ಮಾಡ್ಕೋಬೋದು. ಸೊ ನಾನು ಬಂದು ಈ ಒಂದು ಡಿಸ್ಟೆನ್ಸನ್ನಲ್ಲಿ ಹಾಕಿದ್ದೀನಿ. ಸೊ ಲುಕ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬ ಹೆವಿ ಏನಿಲ್ಲ, ಹಾಕೋದಕ್ಕೆ ಫ್ಲವರ್ ಬೀಡ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ ಹೊರತಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತೂ ಒಂದು 20 ಮಿನಿಟ್ಸ್ನಲ್ಲೇ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಇದ್ದು ಪ್ರೈಸ್ ತೊಗೊಳ್ಳೋದಾದರೆ ಒಂದು 800ಇಂದ 850ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ತೊಗೊಂಡು ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಮ ಸೀರೆಗೆ ನೀವು ಆರಾಮಾಗಿ ಟ್ರೈ ಮಾಡ್ಕೋಬೋದು. ಇನ್ನು ಗಮ್ಮು ಕೂಡ ಇನ್ನೂ ಟ್ರೈ ಆಗಿಲ್ಲ. ಸೊ ಆದಮೇಲೆ ಇನ್ನೂ ತುಂಬ ನೀಟ್ ಫಿನಿಶಿಂಗ್ ಆಗಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡ್ತೇನೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.